ನಮಸ್ಕಾರ ಫ್ರೆಂಡ್ಸ್, ಹೇಗಿದ್ರೆ ಎಲ್ಲರೂ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರ ಅಂತ ಅಂದ್ಕೊತಿದ್ದೀವಿ. ನಾವು ಕೂಡ ಚೆನ್ನಾಗಿದ್ದೀವಿ. ಈಗ ಇವತ್ತು ಮೇ 7ನೇ ತಾರೀಕು. ಸೊ ಓಟ್ ಹಾಕೋಕ್ಕೆ ಹೋಗ್ತಾ ಇದ್ದೀವಿ. ಓಟ ಹಾಕೋಣ ಅಂತ ನೋಡೋಣ ಯಾರು ಇಲ್ಲಿ ದಾವಣಗೆರೆಯಲ್ಲಿ ಹೇಗಿದೆ ಎಲೆಕ್ಷನಿಂದು ಅಂತ ನಿಮಗೂ ತೋರಿಸ್ತೀನಿ. ನೋಡೋಣ ಬನ್ನಿ, ನಾವು ಓಟು ಹಾಕಿ ಬರ್ತೀವಿ. ಹೀಗೆ ಫಿಂಗರ್ ತೋರಿಸ್ತೀವಿ. ಬನ್ನಿ ಹೋಗೋಣ, ನೀವು ಬನ್ನಿ ನಮ್ಮ ಜೊತೆ. ಓಟ್ ಹಾಕಿದ್ರಾ? ವಿ ಡನ್ ಅವರ್ ಡ್ಯೂಟಿ. ಹಾಕಿದ್ವಿ. ಹೇಗನ್ನಿಸ್ತು? ಚೆನ್ನಾಗಿ ಅನ್ನಿಸ್ತು. ನೋಡೋಣ, ನಮ್ಮ ಕರ್ತವ್ಯ ನಾವು ಮಾಡಿದ್ದೀವಿ. ನಮ್ಮ ಡ್ಯೂಟಿ ಅಂತೂ ನಾವು ಮಾಡಿದ್ವಿ. ನೀವು ಎಲ್ಲರೂ ಹೋಗಿ ನಿಮ್ಮ ಡ್ಯೂಟಿನ ಮಾಡಿ. ಆದರೂ BJP ಪರ ಡೌಟೇ ದಾವಣಗೆರೆಯಲ್ಲಿ, ಅದೇನಿಲ್ಲ. ಯಾಕಂದರೆ ಇರೋ ಸಿನಾರಿಯೋ, ಇರೋ ಪರಿಸ್ಥಿತಿ, ಇರೋ ಸಿಚುವೇಶನ್ ನೋಡಿದ್ರೆ ಹೇಳ್ಬೋದು. ಎಲ್ಲರೂ ಮೋದಿಗೆ ನೋಡಾಕ್ತಾರೆ ಅಂತಾರೆ. ಬಟ್ ಮೋದಿಗೆ ಹಾಕ್ತಾರೆ, ಎಲ್ಲರೂ ಇಲ್ಲನ್ನಲ್ಲ, ಎಲ್ಲರೂ ಮೋದಿಗೆ ಹಾಕೋದು. ಬಟ್ ಆದರೆ ಇಲ್ಲಿ ಅವರಿಗೆ ಇಲ್ಲಿ ಲೋಕಲ್ ಲೀಡರ್ಸ್ಗಳು ಮೋದಿಯವ್ರಿಗೆ ಸಪೋರ್ಟ್ ಮಾಡಬೇಕು. ಅವ್ರ ಹೆಸರನ್ನ ಇವ್ರು ಬಳಸ್ಕೊಂಡು ನಾವು ಗೆದ್ದೇ ಗೆಲ್ತೋ ಅನ್ನೋ ಒಂದು ಭ್ರಮೆಯಲ್ಲಿದ್ದಾರೆ. ಡೌಟ್ ಅನ್ಕೊಂತೀನಿ. ಕಾಂಗ್ರೆಸ್ ಮಾತ್ರ ನಮ್ಮ ದಾವಣಗೆರೆಯಲ್ಲಿ ಬರಲೇಬಹುದು. ನಮ್ಮ ಇಂಪ್ರೂವ್ ಆಗಿರೋದು ದಾವಣಗೆರೆ ಫುಲ್ 99% ಶಾಮನೂರು ಮಲ್ಲಣ್ಣ. ಯಾಕಂದ್ರೆ ಅವರ ಕುಟುಂಬದಿಂದ ತುಂಬಾನೇ ಉಪಯೋಗ ಆಗಿದೆ ನಮ್ಮ ದಾವಣಗೆರೆ ಜನತೆಗೆ. ಸೊ ಬಟ್ ಇವರಿಂದ ಏನು BJP ಇದು ಏನು ಸಹಾಯ ಆಗಿಲ್ಲ ನಮ್ಮ ದಾವಣಗೆರೆ ಜನತೆಗೆ. ಮತ್ತೆ ಸ್ಮಾರ್ಟ್ ಸಿಟಿ ಓವರ್ ಅಂದ್ರೆ ಪ್ರಥಮವಾಗಿ ಮಲ್ಲಣ್ಣರ ಹೆಸರೇ ಬರೋದು. ಯಾಕಂದ್ರೆ ಅವರು ಎಲ್ಲ ಅವ್ರು ಇದರಲ್ಲಿದ್ದಾಗ ಅವ್ರು ಮಾಡಿದ್ದಾರೆ. ಆಮೇಲೆ ಇವ್ರು ಕಾರ್ಯರೂಪಕ್ಕೆ ತಂದಿದ್ದಾರೆ BJP ಅವರು. ಬಟ್ ದಾವಣಗೆರೆ ಇಂಪ್ರೂವ್ ಆಗಿರೋದು ಶಾಮನೂರ್ ಫ್ಯಾಮಿಲಿಯಿಂದಾನೆ. ಅಷ್ಟು ಚೌಟ್ರಿಗಳು, ಆಮೇಲೆ ಕಾಲೇಜಸ್ ಇದು ಕೊಡ್ತಾರೆ, ಮೆಡಿಕಲ್ ಕಾಲೇಜ್ ಇದ್ದಾರೆ. ಇವ್ರದ್ದೇನಿಲ್ಲ, GMIT ಒಂದಿದೆ, ಬಟ್ ಅವರ ಸ್ವಾರ್ಥಕ್ಕದು ಇದೆ. ಬಟ್ ಶಾಮನೂರವ್ರ ಫ್ಯಾಮಿಲಿ ಕೆಲಸ ಮಾಡ್ದಂಗೆ ಯಾರು ನೋಡಲ್ಲ. ಇವತ್ತು ವಿಡಿಯೋ ನೋಡಿದ್ರಲ್ಲ ಇನ್ಸ್ಟಾಗ್ರಾಮ್ ಅಲ್ಲಿ ನೋಡ್ರಿ, ಅವರೇ ಹಾಕೊಂಡಿಲ್ಲ, ಓಟ್ ಹಾಕಕ್ಕೆ ಬರ್ತಿಲ್ಲ. ಅವ್ರು ಇದ್ರ ಕ್ಯಾಂಡಿಡೇಟ್ ಹಾಕಿದಾರೆ. ಇದ್ರಲ್ಲೇ ತಿಳ್ಕೊಳ್ರಿ ಎಷ್ಟು ಪ್ರಜ್ಞಾವಂತರಿಗೆ ಇವರು ಟಿಕೆಟ್ ಕೊಟ್ಟಿದ್ದಾರೆ ಅಂತೇಳಿ. ಓಕೆ, ಥ್ಯಾಂಕ್ ಯು. ನಾವಂತರೂ ನಮ್ಮ ಡ್ಯೂಟಿ ಮಾಡಿದ್ವಿ. ನೀವು ಎಲ್ಲರೂ ಹೋಗಿ ನಿಮ್ಮ ಡ್ಯೂಟಿನ ಮಾಡಿ. ಬಾಯ್. ಸೊ ಫ್ರೆಂಡ್ಸ್, ಓಟ್ ಹಾಕಿದ್ವಿ. ಓಟ್ ಹಾಕಿ ನಮ್ಮ ಒಪಿನಿಯನ್ನ ಹೇಳಿದ್ವಿ. ಹಾಗೆ ಮಾರ್ಕೆಟಿಗೆ ಹೋಗೋಣ ಅಂತ ಹೋಗ್ತಾ ಇದ್ವಿ. ಅಲ್ಲಿ ಜ್ಯೂಸ್ ಕುಡಿಯೋಣ ಅಂತ ನಿಂತ್ವಿ. ಫಸ್ಟ್ ಈ ಸೀಸನಿನ ಮ್ಯಾಂಗೋ ಜ್ಯೂಸ್, ಮ್ಯಾಂಗೋ ಕುಡಿತಾ ಇದ್ವಿ. ಮ್ಯಾಂಗೋ ಜ್ಯೂಸ್ನ ತುಂಬ ಚೆನ್ನಾಗಿತ್ತು. ಹಾಗೆ ಮಾರ್ಕೆಟಿಗೆ ಹೋದ್ವಿ. ನೋಡಿ, ನಾವು ಇಲ್ಲೇ ಎಲ್ಲ ಸ್ಪೈಸಸ್ಸು ಮತ್ತು ನಮಗೇನು ಬೇಕು, ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತೆಲ್ಲ ಇಲ್ಲೇ ಹೋಲ್ಸೇಲಲ್ಲಿ ತೊಗೊಳೋದು. ಮಾರ್ಕೆಟಲ್ಲಿರೋದು ಇದು ಶಾಪು. ಹಾಗೆ ಒಂದು ಸಣ್ಣದಾಗಿ ಗ್ಲಿಮ್ಸ್ ತೊಗೊಂಡೆ. ಇದು ಒಂದು ಸಣ್ಣ ವಿಡಿಯೋ ಆಗಿತ್ತು ಫ್ರೆಂಡ್ಸ್. ಸೊ ಹೀಗೆ ನಮ್ಮನ್ನು ಸಪೋರ್ಟ್ ಮಾಡ್ತಾರೆ. ಬಾಯ್.